ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ರು ಐಟಿ ಅಧಿಕಾರಿಗಳು. ಲೆಕ್ಕಪತ್ರಗಳಲ್ಲಿ ಉಲ್ಲೇಖಿಸಿರುವ ವ್ಯವಹಾರದ ಬಗ್ಗೆ ವ್ಯತ್ಯಾಸಗಳು ಇಲ್ಲಿ ಪತ್ತೆ ಆಗಿವೆ. ಹೀಗಾಗಿ ದಾಖಲೆಗಳ ಕುರಿತು ತನಿಖೆಗಳನ್ನ ಐಟಿ ಅಧಿಕಾರಿಗಳು ಚುರುಕನ್ನಗೊಳಿಸಿದ್ರು. ಅದೇ ರೀತಿ ಕೂಡ ನಿನ್ನೆ ಬೆಂಗಳೂರಿನಲ್ಲಿ ಇರುವಂತಹ ಕಾನ್ಫಿಡೆಂಟ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲೂ ಮಧ್ಯಾಹ್ನ 3 ಗಂಟೆಗೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ರೇಡ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಇಲ್ಲಿ ಸಾಕಷ್ಟು ಅನುಮಾನಗಳನ್ನ ಕೂಡ ಹುಟ್ಟಿ ಹಾಕಿರುವಂತದ್ದು. ಇನ್ನೇನು ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ ಕೇರಳದ ವಿಧಾನಸಭಾ ಚುನಾವಣೆ ಕೂಡ ಇರುವಂತದ್ದು. ಆ ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕೇರಳದಲ್ಲಿ ಅವರು ಫಂಡಿಂಗ್ ಅನ್ನ ನೀಡಿದ್ರು. ಅದೇ ರೀತಿ ಕೂಡ ಏಪ್ರಿಲ್ನಲ್ಲಿ ನಡೆಯುವ ಚುನಾವಣೆಗೂ ಕೂಡ ನಾನು ಫಂಡಿಂಗ್ ಅನ್ನ ನೀಡ್ತೀನಿ ಎಂಬ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇತ್ತು. ಇನ್ನ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಐಟಿ ರೇಡ್ ಅನ್ನ ಮಾಡ್ತಾ ಎಂಬೆಲ್ಲ ಪ್ರಶ್ನೆಗಳು ಇಲ್ಲಿ ಹುಟ್ಟಿ ಹಾಕಲಿದೆ. ಇನ್ನ ಪ್ರಾಥಮಿಕ ತನಿಖೆಯ ವೇಳೆ ಸಾಕಷ್ಟು ವಿಷಯಗಳು ಕೂಡ ಈಗ ಬಯಲಾಗಿರುವಂತದ್ದು. ರಾಜ್ಯ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಲಿದೆ ಎಂಬುದು ತನಿಖೆಯಿಂದಷ್ಟೇ ಹೊರಬೀಳಿಲ್ಲ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.